ಸುಭಾಷ್ ಪಾಲೇಕರ್ ಜೈವಿಕ ಕೃಷಿ ಪದ್ಧತಿ. ಅವರು ಹೇಳುವಂತೆ 3 ಭಾಗದಷ್ಟು ಏಕದಳ ಸಸ್ಯಗಳು, ಧಾನ್ಯಗಳು, ಇನ್ನು 1 ಭಾಗದಷ್ಟು ದ್ವಿದಳ ಸಸ್ಯಗಳು ಇರುತ್ತವೆ. ಇವುಗಳ ತ್ಯಾಜ್ಯಗಳು ಅಥವಾ ಬೀಜಗಳು ನೆಲಕ್ಕೆ ಬಿದ್ದು ಕೊಳೆತಾಗ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಹಾಗೂ ಮಣ್ಣಿನ ಜೀವಿಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಸಿಗುತ್ತವೆ. ಈ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯಿಂದಾಗಿ ಮಣ್ಣಿನಲ್ಲಿರುವಂಥ ಸಮಸ್ತ ಸಸ್ಯ ಪೋಷಕಾಂಶಗಳು ಸಸ್ಯಗಳಿಗೆ ಸಾಕಾಗುತ್ತವೆ. ಇದಕ್ಕಾಗಿ ಅವರು 200 ಲೀಟರ್ ಡ್ರಮ್ಮಿನಲ್ಲಿ ಇದೇ ರೇಷಿಯೋದಲ್ಲಿ ಅಂದರೆ ಪ್ರಮಾಣದಲ್ಲಿ 3 ಭಾಗ ಏಕದಳ ಧಾನ್ಯಗಳ ಹಿಟ್ಟು, 1 ಭಾಗ ದ್ವಿದಳ ಧಾನ್ಯದ ಹಿಟ್ಟು ಹಾಕಿ ಇದಕ್ಕೆ ನಾಟಿ ದನದ ಸಗಣಿ, ಗಂಜಳಗಳನ್ನು ಬೆರೆಸಲು ಹಾಗೂ 1 ಹಿಡಿ ಉತ್ತಮವಾಗಿ ಬೆಳೆದ ಮರದ ಬುಡದ ಮಣ್ಣನ್ನು ಸೇರಿಸಿ 24 ಗಂಟೆಯಿಂದ 48 ಗಂಟೆಯವರೆಗೆ ಕಳಿಸಿ ಇನ್ಕ್ಯುಬೇಟ್ ಮಾಡಿ ಈ ಮಿಶ್ರಣಕ್ಕೆ 1ಕ್ಕೆ 10ರಷ್ಟು ಅಂದರೆ 1 ಲೀಟರ್ ಮಿಶ್ರಣಕ್ಕೆ 100 ಲೀಟರ್ನಷ್ಟು ನೀರನ್ನು ಸೇರಿಸಿ ಗಿಡಗಳ ಬುಡಕ್ಕೆ ಹೊಯ್ಯಲು ಹೇಳುತ್ತಾರೆ. ಇದರಲ್ಲಿ ಬಹಳಷ್ಟು ಅಣುಜೀವಿಗಳು ಬೆಳೆಯುವುದರಿಂದ ಗಿಡಗಳಿಗೆ ಬೇಕಾಗುವ ಪೋಷಕಾಂಶಗಳು ದೊರೆಯುತ್ತದೆ ಎಂದು ಅವರು ಹೇಳುತ್ತಾರೆ. 3ರಷ್ಟು ಅಕ್ಕಿ, 1ರಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿದರೆ ಅದು ಇಡ್ಲಿಯ ಹಿಟ್ಟಾಗುತ್ತದೆ. ಇಡ್ಲಿಯು ಮನುಷ್ಯರಿಗೆ ಶಕ್ತಿದಾಯಕ ಆಹಾರವೇ ಆಗಿದೆ. ಆದುದರಿಂದ ರೈತರು ತಮ್ಮ ಫಲವತ್ತತೆ ಇಲ್ಲದ ಭೂಮಿಯಲ್ಲಿ ರಾಗಿ, ಜೋಳ, ಉದ್ದು, ತಡಗುಣಿ, ಅಲಸಂದೆ ಮೊದಲಾದ ಬೀಜಗಳನ್ನು ಉಳುಮೆ ಮಾಡಿ ಬಿತ್ತಿ ಅವುಗಳು ಸ್ವಲ್ಪ ಬೆಳೆದಾಗ ಪುನಃ ಭೂಮಿಗೆ ಸೇರಿಸುವ ಪ್ರಯೋಗ ಮಾಡಬಹುದು. ಹೀಗೆ ಮಾಡಿದರೆ ಏಕದಳ ಸಸ್ಯಗಳ, ದ್ವಿದಳ ಸಸ್ಯಗಳ ದಂಟು ಭೂಮಿಗೆ ಸೇರಿ ಅಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ ಹಾಗೂ ಹುಳ ಹುಪ್ಪಟೆಗಳಿಗೆ ಆಹಾರ ಆಗಬಹುದು. ಇದು ಸಹ ಒಂದು ಉತ್ತಮ ಪದ್ಧತಿಯೇ ಆಗಿದೆ. ಇದನ್ನು ರೈತರು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಬಹುದು.